ನಮಸ್ಕಾರ ಎಲ್ಲರಿಗೂ ಶುಭ ಮಧ್ಯಾಹ್ನ. ನಾ ಸುಮ್ಮನೆ ಟಿವಿ ನೋಡ್ಕೊಂತ ಕೂತಿದ್ದೆ. ಆದ್ರೆ ನೋಡಿ ಇದ್ರ ಹಾಪನ ಹಾಡ ಇದೆ. ಎಲ್ಲಿಂದ ಬಂದಿತ್ತು? ಕರೆಂಟ್ ಹೋಗ್ಬಿಡ್ತು. ಮಗಂದು ಕರೆಂಟ್ ಹೋಯ್ತು ಅಂತ ಅಂದಿದ್ದಕ್ಕೆ ನೋಡಿ ನಮ್ಮ ಮೀನಾ ನೋಡಿದಕ್ಕೆ ಬಂದೆ. ಅಯ್ಯೋ ಭಾಳ ಅಂದರೆ ಬಹಳ ಹೊಲಸಾಗ್ಬಿಟ್ಟಿದೆ ನಮ್ಮ ಮೀನಿದ್ದು. ಬನ್ನಿ ಚಿಲತ್ತೆ ಮಾಡೋಣ. ಲೆಟ್ಸ್ ಗೋ. ಬನ್ನಿ ಸ್ಟಾರ್ಟ್ ಮಾಡೋಣ ಅಂತ ಪಟ ನೀರು ತಗೊಂಡು ಹೋಗ್ತಾ ಇದ್ದೀನಿ. ಗಿಡಕ್ಕೆ ಚಲೋದಕ್ಕೆ ನೀರು ವೇಸ್ಟ್ ಮಾಡ್ಬಿಡೋದಲ್ಲ, ಅದಕ್ಕೆ ಗಿಡಕ್ಕೋಸ್ಕರ. ಇವನ ಅಪ್ಪನ ಬೆಳಿಗ್ಗೆ ಯಾರ ಮುಖ ಯಾವ್ದು ನೋಡಿದ್ನು ಎಲ್ಲ ನೆಲಕ್ಕೆ ಹೋತ್ ನೋಡು. ನಮ್ಮ ತಮ್ಮ ನೋವು ಮಾಡ್ಕೊಂಡು ಹೆಂಗೆ ಕುಂತಾನ ನೋಡ್ರಿ. ಹಾಗೆ ಈಗ ಅಂತ ಮಾಡಿ ನೋವು ಹೋದ್ಮೇಲೆ ಮತ್ತೆ ಸ್ಟಾರ್ಟ್ ಮಾಡ್ಬೇಕಲ್ಲ. ಬನ್ನಿ ಮುಂದುವರ್ಸೋಣ. ಇದ್ರಲ್ಲಿ ಮಾಡೋದು ದೊಡ್ಡದಿದೆ ಅಂದರೆ ಇದ್ರೊಳಗಿನ ಹೊಲಸು ನೀರಿನಲ್ಲಿರೋ ಕಲ್ ತೆಗಿಯೋದು. ಎಂತೆಂತೂ ನಮ್ಮ ಫಿಶ್ನ ಹೊರಗೆ ತಂದೇ ಬಿಟ್ವಿ. ಬನ್ನಿ ಇದ್ರ ಮುಂದಿನ ಕೆಲಸ ಮಾಡೋಣ. ನಮ್ಮ ಮೀನಕ್ಕೆ ಕಲ್ಲು ಒಂದಿಷ್ಟ ಆಗಿದ್ವು. ಬನ್ನಿ ಇನ್ನೊಂದಿಷ್ಟು ತೊಗೊಂಬರೋಣ. ಲೆಟ್ಸ್ ಗೋ. ನಾ ಬಂದಿದ್ದು ನಮ್ಮ ಹಳೆ ಜಾಗಕ್ಕೆ. ಇಲ್ಲೇ ನಮಗೆ ಕಲ್ಲು ಸಿಗವು. ಬನ್ನಿ ಆರಿಸೋಣ. ನೋಡಿ ನಮ್ಮ ತಮ್ಮ ಹೇಗೆ ಮೀನಿಗೋಸ್ಕರ ಕಲ್ಲು ಆರಿಸ್ತಿದ್ದಾನೆ. ಸುಡಾಗತ್ತ ಇವು ಆರ್ಸಾಗತ್ತನ ಬಂತು. ಬನ್ನಿ ನಮ್ಮ ಮೀನನ್ನ ಅದ್ರ ಜಾಗಕ್ಕೆ ಹೊಳ್ಳಿ ತಪ್ಸೋಣ. ಶಕ್ತಿ 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 ಮೋನ್, ಶಕ್ತಿ 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 ಮೋನ್. ನಮ್ಮ ಮೀನನ್ನ ಅದ್ರ ಜಾಗಕ್ಕೆ ಹೊಳ್ಳಿ ಬಿಡುವಂಥ ಸಮಯ. ಕುಚ್ ಕುಚ್ ಎಂದಿದೆ. ಕುಚ್. ಅದ್ರ ಬಾಯಿ ಮುಚ್ಚಬೇಕಲ್ಲ, ಇಲ್ಲಾಂದ್ರೆ ನಮ್ಮ ಮೀನು ತಿಂದ್ಬಿಡುತ್ತೆ. ನಾನು ಎಲ್ಲ ಮುಗಿಸಿ ಬಂದು ಮಕ್ಕೊಂಡೆ. ನಾನು ಯೋಚಿಸ್ತಾ ಇದ್ದೀನಿ ಅದಕ್ಕೆ ಇನ್ನೂ ಒಂದೆರಡು ಮೀನು ತಂದು ಹಾಕಿದ್ರಾತು ಅಂತ. ಅದನ್ನು ಕೂಡ ಮಾಡೇ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋಗೆ ಕಾಯ್ತಾ ಇರಿ. ಬಾಯ್ ಬಾಯ್.